ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನಿಂದ ನಾವು ಸ್ಪರ್ಧಾ ಇತಿಹಾಸ ಆರ್ ಮಂಜುನಾಥ್ ಸರ್ ಅವರು ಬರೆದಿರ್ತಕ್ಕಂತಹ ಈ ಪುಸ್ತಕವನ್ನು ಏನ್ಷಿಯಂಟ್ ಇಂಡಿಯಾದು ನಾವು ಕಂಪ್ಲೀಟ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಮೊದಲನೇ ಟಾಪಿಕ್ ಬಂದುಬಿಟ್ಟು ಪ್ರಾಚೀನ ಭಾರತ ಇತಿಹಾಸದಲ್ಲಿ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯಾನಗಳು. ಸೊ ಇಂಗ್ಲೀಷ್ ಪದ ಹಿಸ್ಟ್ರಿ ಇದು ಗ್ರೀಕ್ ಪದವಾದ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿರ್ತದೆ ನೋಡಿ. ಇದು ಹಿಸ್ಟ್ರಿ ಎಂಬ ಪದ ಗ್ರೀಕ್ ಪದವಾದ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿರ್ತದೆ. ಹಿಸ್ಟೋರಿಯಾ ಅಂತಂದರೆ ಏನು? ವಿಚಾರಣೆ ಅಥವಾ ತನಿಖೆ ಎಂದರ್ಥ. ಸೊ ಸಂಸ್ಕೃತ ಪದವಾದ ಇತಿಹಾಸ ಎಂಬುದು ಅರ್ಥ ಏನಂತಂದರೆ ಇತಿ ಎಂದರೆ ಹೀಗೆ, ಆ ಎಂದರೆ ಖಚಿತವಾಗಿ, ಅಸ್ ಎಂದರೆ ನಡೆಯಿತು. ಅಂದರೆ ಹೀಗೆ ಖಚಿತವಾಗಿ ನಡೆಯಿತು ಅಂತಂದು ನಾವು ಸಂಸ್ಕೃತದಲ್ಲಿ ಇತಿಹಾಸಕ್ಕೆ ಕರಿತೀವಿ. ಇತಿಹಾಸದ ಪಿತಾಮಹ ಹೆರೋಡೋಟಸ್ ರವರಾಗಿರ್ತಾರೆ. ಇವರ ಕೃತಿ ಬಂದ್ಬಿಟ್ಟು ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್. ಯಾವುದು? ಇತಿಹಾಸದ ಪಿತಾಮಹ ಹೆರೋಡೋಟಸ್, ಇವರ ಕೃತಿ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್. ಭಾರತದಲ್ಲಿ ಇತಿಹಾಸ ಪಿತಾಮಹ ಕಲ್ಲಣ. ಈತ 12ನೇ ಶತಮಾನದಲ್ಲಿ ಏನು ಮಾಡ್ತಾರೆ? ರಾಜತರಂಗಿಣಿ ಎಂಬ ಕೃತಿಯನ್ನು ಬರೆದಿರ್ತಾರೆ. ಅದು ಸಂಸ್ಕೃತದಲ್ಲಿ ರಚನೆ ಮಾಡಿರ್ತಾರೆ ನೋಡಿ. ಸೊ ಈ ರಾಜತರಂಗಿಣಿ ಅಂತಂದರೆ ರಾಜರ ನದಿ ಎಂದು ಅರ್ಥ ಆಗಿರ್ತದೆ ನೋಡಿ. ಓಕೆ. ಸೊ ಕೆಲವೊಂದು ವ್ಯಾಖ್ಯಾನಗಳು ನೀಡ್ತಾರೆ ಈ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ಕೆಲವೊಂದು ಇತಿಹಾಸ ತಜ್ಞರು, ರಾಜಕಾರಣಿಗಳು ಕೆಲವೊಂದು ವ್ಯಾಖ್ಯಾನಗಳನ್ನು ನೀಡ್ತಾರೆ. ಆ ವ್ಯಾಖ್ಯಾನಗಳು ಏನೇನಂತಂದರೆ, ಹೆರೋಡೋಟಸ್ ರವರು ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ ಅಂತಂದು ಕರೀತಾರೆ. ಸೊ ಡಯಾನಿಸಿಸ್ ಇವರು ನಿದರ್ಶನಗಳ ಮೂಲಕ ತತ್ವಶಾಸ್ತ್ರ ಅಥವಾ ನೀತಿಶಾಸ್ತ್ರವನ್ನು ಹೇಳಿಕೊಡುವುದೇ ಇತಿಹಾಸ ಅಂತಂದು ಕರೀತಾರೆ. ನಾವಿಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಾತ್ರ ನೋಡೋಣ. ಇಲ್ಲಿ ಅರಿಸ್ಟಾಟಲ್ದವರು ಇಂಪಾರ್ಟೆಂಟ್ ಆಗಿರ್ತದೆ. ಇವರು ಇತಿಹಾಸವು ಬದಲಾದ ಗತಕಾಲದ ವೃತ್ತಾಂತವಾಗಿದೆ ಅಂತಂದು ಹೇಳ್ತಾರೆ. ಕಾರ್ಲ್ ಮಾರ್ಕ್ಸ್ ರವ್ರು ಏನು ಹೇಳ್ತಾರೆ ಅಂದರೆ, ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸವಾಗಿರ್ತದೆ ಅಂತಂದು ಹೇಳ್ತಾರೆ ನೋಡಿ. ಸೊ ನೆಕ್ಸ್ಟು ನೆಹರೂರವರು ಅನಾಗರಿಕತೆಯಿಂದ ನಾಗರಿಕತೆಯ ಎಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂತಂದು ಹೇಳ್ತಾರೆ. ಮತ್ತು ಸಿಸಿರೋರವರು ಇತಿಹಾಸದ ಜ್ಞಾನವಿಲ್ಲದ ಸಮಾಜವು ಸ್ಮರಣ ಶಕ್ತಿ ಇಲ್ಲದ ಮನುಷ್ಯನಂತೆ ನೋಡಿ. ಏನು ಈ ಸಿಸಿರೋರವ್ರು ಏನು ಹೇಳ್ತಾರೆ ಅಂತಂದರೆ, ಇತಿಹಾಸದ ಜ್ಞಾನವಿಲ್ಲದ ಸಮಾಜವು ಸ್ಮರಣ ಶಕ್ತಿ ಇಲ್ಲದ ಮನುಷ್ಯನಂತಂದೆ ಎಂದು ಹೇಳ್ತದೆ. ಸೊ ಇದಿಷ್ಟು ಮೊದಲನೇ ಅಧ್ಯಯನದಲ್ಲಿರ್ತಕ್ಕಂತಹ ಇತಿಹಾಸದ ಅರ್ಥ, ಯಾರು ಆ ಇತಿಹಾಸ ಪಿತಾಮಹ ಮತ್ತು ಭಾರತದಲ್ಲಿರ್ತಕ್ಕಂಥ ಇತಿಹಾಸದ ಪಿತಾಮಹ ಮತ್ತು ಇತಿಹಾಸದ ವ್ಯಾಖ್ಯಾನಗಳ ಬಗ್ಗೆ ನಾವು ಈ ಮೊದಲನೇ ಅಧ್ಯಯನದಲ್ಲಿ ನೋಡಿರ್ತೀವಿ. ನೆಕ್ಸ್ಟು ಎರಡನೇ ಅಧ್ಯಾಯ ಬಂದ್ಬಿಟ್ಟು ಭಾರತದ ಪ್ರಾಗೈತಿಹಾಸದ ಸಂಸ್ಕೃತಿ ನೋಡಿ. ಏನು? ಭಾರತದ ಪ್ರಾಗೈತಿಹಾಸದ ಸಂಸ್ಕೃತಿ. ಸೊ ಇತಿಹಾಸದಲ್ಲಿ ಪ್ರಮುಖವಾಗಿ ನಾವು ಈ ಇತಿಹಾಸದ ಕಾಲಘಟ್ಟವನ್ನು ಎರಡು ಭಾಗವಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಐತಿಹಾಸಿಕ ಕಾಲ ಮತ್ತು ಇನ್ನೊಂದು ಪ್ರಾಗೈತಿಹಾಸಿಕ ಕಾಲ ಅಥವಾ ಇತಿಹಾಸದ ಪೂರ್ವಕಾಲ ಅಂತಂದು ಕರಿತೀವಿ. ಐತಿಹಾಸಿಕ ಕಾಲ ಅಂತಂದರೆ ಲಿಖಿತ ಆಧಾರಗಳು ನಮಗೆ ಎಲ್ಲೆಲ್ಲಿ ದೊರಕ್ತವಲ್ಲ ಆ ಕಾಲಮಾನಕ್ಕೆ ನಾವೇನಂತ ಕರಿತೀವಿ? ಐತಿಹಾಸಿಕ ಕಾಲ ಅಂತಂದು ಕರಿತೀವಿ. ಪ್ರಾಗೈತಿಹಾಸಿಕ ಕಾಲ ಅಂತಂದರೆ ಎಲ್ಲಿ ನಮಗೆ ಲಿಖಿತ ದಾಖಲೆಗಳು ದೊರೆತಿಲ್ಲ, ಬರವಣಿಗೆ ರೂಪದಲ್ಲಿ ಯಾವುದೇ ಆಧಾರಗಳು ದೊರೆತಿಲ್ಲ. ಸೊ ನಾವು ಅದಕ್ಕೆ ಏನಂತ ಕರಿತೀವಿ ಅಂದರೆ ಇತಿಹಾಸದ ಪೂರ್ವ ಕಾಲ ಅಂತಂದು ಕರಿತೀವಿ. ಸೊ ಇತಿಹಾಸದ ಪೂರ್ವಕಾಲ ನೋಡಿ, ಡಾಕ್ಟರ್ HD ಸಂಕಲಿರವ್ರು ಏನು ಹೇಳ್ತಾರೆ ಅಂತಂದರೆ, ಈ ಬರವಣಿಗೆಯ ಕಲೆಯನ್ನು ತಿಳಿಯುವ ಮುನ್ನ ಘಟಿಸಿದ ಒಂದು ಪ್ರದೇಶ, ದೇಶ, ಜನಾಂಗ, ಕುಲಕ್ಕೆ ನಾವೇನಂತ ಕರಿತೀವಿ ಅಂದರೆ ಇತಿಹಾಸ ಪೂರ್ವಕಾಲ ಅಂತಂದು ಕರಿತೀವಿ. ಕ್ವಶನ್ ರೈಸ್ ಆಗಿದೆ ನೋಡಿ. ಏನು? ಡಾಕ್ಟರ್ HD ಸಂಕಲಿ ಏನು ಹೇಳ್ತಾರೆ ಅಂತಂದರೆ, ಬರವಣಿಗೆಯ ಕಲೆಯನ್ನು ತಿಳಿಯುವ ಮುನ್ನ ಘಟಿಸಿದ ಒಂದು ಪ್ರದೇಶ, ದೇಶ, ಜನಾಂಗಕ್ಕೆ ನಾವೇನಂತ ಕರಿತೀವಿ ಅಂದರೆ ಇತಿಹಾಸದ ಪೂರ್ವಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲ ಅಂತಂದು ಕರಿತೀವಿ. ಸೊ ಇಲ್ಲಿ ನೋಡಿ, ಬ್ರಿಟಿಷ್ ಭೂಗರ್ಭ ಶಾಸ್ತ್ರಜ್ಞರಾಗಿರ್ತಕ್ಕಂತಹ ರಾಬರ್ಟ್ ಬ್ರೂಸ್ ಸ್ಪ್ರೂಟ್ ರವರು ಮೇ 30ಕ್ಕೆ 1863 ಏನು ಮಾಡ್ತಾರೆ, ಈ ಮದ್ರಾಸ್ನ ಪಲ್ಲಾವರಂಬಲ್ಲಿ ಏನು ಮಾಡ್ತಾರೆ, ಕೈಕೊಡಲಿಯನ್ನು ಕಂಡುಹಿಡಿತಾರೆ. ಇದು ಈ ಪ್ರಾಗೈತಿಹಾಸಿಕದ ಮೊಟ್ಟ ಮೊದಲ ಬಾರಿಗೆ ಪತ್ತೆಯಾಗಿರ್ತಕ್ಕಂಥ ಪ್ರಾಗೈತಿಹಾಸಿಕ ಕಾಲದ ಕೆಲವೊಂದು ಶಿಲೆಗಳು ಆಗಿರ್ತಾವೆ ನೋಡಿ.
ಓಕೆ. ಸೊ ಆದ್ದರಿಂದ ಇವು ರಾಬರ್ಟ್ ಬ್ರೂಸ್ ಫ್ರೂಟ್ ಅವರನ್ನು ಏನಂತ ಕರೀತಾರೆ ಅಂದರೆ ಭಾರತೀಯ ಪ್ರಾಗೈತಿಹಾಸದ ಪಿತಾಮಹ ಯಾರು? ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಸೊ ಮೊಟ್ಟ ಮೊದಲ ಬಾರಿಗೆ ಭಾರತದ ಪ್ರಾಗೈತಿಹಾಸಿಕ ಕಾಲದ ಪಳೆಯುಳಿಕೆಗಳನ್ನು ಕಂಡಿಡ್ತಕ್ಕಂಥವ್ರು ಯಾರು ಅಂತಂದರೆ ಅವರು ರಾಬರ್ಟ್ ಬ್ರೂಸ್ ಫ್ರೂಟ್ ಅವರು. ಎಲ್ಲಿ ಅಂತ ಕೇಳಿದ್ರೆ ಮದ್ರಾಸ್ನ ಚೆನ್ನೈ. ಸೊ ಅಲ್ಲಿ ಪಲ್ಲಾವರಂಬಲ್ಲಿ ಏನು ಮಾಡ್ತಾರೆ, ಕೈಕೊಡಲಿಯನ್ನು ಇವರು ಕಂಡುಹಿಡ್ದಿರ್ತಾರೆ. ಸೊ ಅದಕ್ಕೆ ಇವರಿಗೆ ಭಾರತೀಯ ಪ್ರಾಗೈತಿಹಾಸಿಕ ಕಾಲದ ಪಿತಾಮಹ ಅಂತಂದು ಕರೀತಾರೆ. ಸೊ ಅದೇ ರೀತಿ ಈ ಒಂದು ಪ್ರಾಗೈತಿಹಾಸಿಕ ಕಾಲಕ್ಕೆ ಇನ್ನು ಹೆಚ್ಚಿನ ವಿದ್ವಾಂಸರು ಏನು ಮಾಡ್ತಾರೆ, ಸಂಶೋಧನೆಗೆ ತಯಾರಿ ನಡೆಸ್ತಾರೆ. ಸೊ ಅವ್ರು ಯಾರು ಅಂದರೆ ಮಾರ್ಟಿಮರ್ ವೀಲರ್ ಆಗಿರ್ಬೋದು, HD ಸಂಕಲಿ ಆಗಿರ್ಬೋದು, ಅನ್ಸಾರಿ ಆಗಿರ್ಬೋದು, ಅಲ್ಚಿನ್ ಆಗಿರ್ಬೋದು, ಮತ್ತು S ನಾಗರಾಜ್ ಸರ್ ಆಗಿರ್ಬೋದು, RD ಬ್ಯಾನರ್ಜಿ ಆಗಿರ್ಬೋದು, ಕೃಷ್ಣಸ್ವಾಮಿ ಅಯ್ಯಂಗಾರ, ಹೀಗೆ ಹಲವಾರು ರೀತಿಯ ವಿದ್ವಾಂಸರು ಏನು ಮಾಡ್ತಾರೆ, ಈ ಸಂಶೋಧನೆಯಲ್ಲಿ ತೊಡಗಿರ್ತಾರೆ. ಸೊ ನೆಕ್ಸ್ಟು ಈ ಇತಿಹಾಸ ಪೂರ್ವಕಾಲ. ಸೊ ಇಲ್ಲಿ ಪ್ರಮುಖವಾಗಿ ಎರಡು ರೀತಿ ನಾವು ನೋಡ್ತೀವಿ. ಒಂದು ಶಿಲಾಯುಗ ಮತ್ತು ಲೋಹಯುಗ ಅಂತಂದು ಎರಡು ರೀತಿಯಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. ಈ ಶಿಲಾಯುಗದಲ್ಲಿ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ಹೊಸ ಶಿಲಾಯುಗ ಅಂತ ಬರ್ತದೆ. ಲೋಹಯುಗದಲ್ಲಿ ತಾಮ್ರಯುಗ ಮತ್ತು ಕಬ್ಬಿಣ ಯುಗ ಅಂತಂದು ಎರಡು ನಾವು ನೋಡ್ತೀವಿ. ಓಕೆ, ಇಲ್ಲಿ 1 by 1 ನಾವು ಶಿಲಾಯುಗದ 1 by 1 ನಾವು ನೋಡ್ಕೊತ ಹೋಗೋಣ. ಸೊ ಅದು ಹೇಳೋಕ್ಕಿಂತ ಮುಂಚೆ ಈ ಶಿಲಾಯುಗವನ್ನು ಆಧಾರವಾಗಿಟ್ಟುಕೊಂಡು ಕಾಲಾನುಕ್ರಮವಾಗಿ ವಿಂಗಡಣೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲಿಗೆ ಯಾರಾದರೂ ಇದ್ದರೆ ಅವರು ಕ್ರಿಸ್ಟಿಯನ್ ಥಾಮಸ್. ಯಾರು? ಕ್ರಿಸ್ಟಿಯನ್ ಥಾಮ್ಸನ್ ರವರು. ಓಕೆ, ಇವರು ಏನು ಶಿಲಾಯುಗವನ್ನು ಆಧಾರವಾಗಿಟ್ಟುಕೊಂಡು ಕಾಲಾನುಕ್ರಮವಾಗಿ ವಿಂಗಡಣೆ ಮಾಡಿರ್ತಕ್ಕಂಥ ಮೊದಲಿಗರು ಯಾರಾದರೂ ಇದ್ದರೆ ಅವರು ಕ್ರಿಸ್ಟಿಯನ್ ಥಾಮ್ಸನ್ ರವರು ಆಗಿರ್ತಾರೆ. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್ ಶಿಲಾಯುಗ. ಈ ಶಿಲಾಯುಗದಲ್ಲಿ ಹಳೆಯ ಶಿಲಾಯುಗ, ನಾವು ಇಂಗ್ಲೀಷ್ನಲ್ಲಿ ಓಲ್ಡ್ ಸ್ಟೇಜ್ ಅಥವಾ ಪೆಲಿಯೋಲಿಥಿಕ್ ಏಜ್ ಅಂತಂದು ಕರಿತೀವಿ. ಈ ಪೆಲಿಯೋಲಿಥಿಕ್ ಏಜ್ ಎಂಬುದು ಗ್ರೀಕ್ ಪದವಾಗಿದ್ದು ಇದು 1865 ಏನಾಗ್ತದೆ, ಜಾನ್ ಲುಬಾಕ್ ರವರು ಇದನ್ನು ಮೊದಲ ಬಾರಿಗೆ ಬಳಕೆಯನ್ನು ಮಾಡಿರ್ತಾರೆ. ಹಳೆಯ. ಸೊ ಪ್ಯಾಲಿಯೋ ಅಂತಂದರೆ ಹಳೆಯ, ಲಿಥಿಕ್ ಅಂದರೆ ಶಿಲೆ ಎಂದರ್ಥ. ಓಕೆ, ನೆಕ್ಸ್ಟು ಈ ಕಾಲದ ಜನರು ಕ್ವಾರ್ಟ್ಜೈಟ್ ಎಂಬ ಅತ್ಯಂತ ಗಡುಸಾದ ಕಲ್ಲನ್ನು ಬಳಸ್ತಾ ಇದ್ರು. ಓಕೆ, ಸೊ ಆದ ಕಾರಣ ಇವರಿಗೆ ಕ್ವಾರ್ಟ್ಜೈಟ್ ಮೆನ್ ಅಂತಲೂ ಕರಿತಾ ಇದ್ರು. ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಇವರು ಆಹಾರೋತ್ಪಾದಕರಾಗಿರದೆ ಅಂದರೆ ಆಹಾರವನ್ನು ಉತ್ಪಾದನೆ ಮಾಡ್ತಿರಲಿಲ್ಲ, ಇವರು ಆಹಾರವನ್ನು ಸಂಗ್ರಹ ಮಾಡ್ತಾಯಿದ್ರು ಮತ್ತು ಸಂಗ್ರಹಣೆ ಬೇಟೆಯಿಂದ ಇವರು ಜೀವನ ಸಾಗಿಸ್ತಾ ಇದ್ರು. ಇವರು ಅಲೆಮಾರಿ ಆಗಿದ್ರು, ಸ್ಥಿರ ಜೀವನ ಗೊತ್ತಿರಲಿಲ್ಲ, ಒಂದು ಕಡೆ ವಾಸ ಮಾಡ್ತಾ ಇರಲಿಲ್ಲ ಇವರು. ಓಕೆ, ಇವರಿಗೆ ಬೆಂಕಿ, ಮಡಿಕೆ ಮತ್ತು ಕೃಷಿಯ ಪರಿಕಲ್ಪನೆ ಇರಲಿಲ್ಲ. ಈ ಹಳೆಯ ಶಿಲಾಯುಗದ ಜನರಿಗೆ ಬೆಂಕಿ, ಮಡಿಕೆ, ಕೃಷಿ ಪರಿಕಲ್ಪನೆ ಇರಂಗಿಲ್ಲ. ನೋಡಿ, ಇವರು ನಿಗ್ರೋ ಜನಾಂಗಕ್ಕೆ ಸೇರಿದ್ದವರಾಗಿರಬಹುದೆಂದು ನಂಬಲಾಗಿದೆ. ಮತ್ತು ಹೋಮೋ ಎರೆಕ್ಟಸ್ ರವರು ಆಗಿರ್ತಾರೆ ಇವರು. ಓಕೆ, ಇವರ ಎತ್ತರ ಕಡಿಮೆ ಇರ್ತದೆ, ಕಪ್ಪು ಚರ್ಮ, ಒರಟು ಕೂದಲು, ಚಪ್ಪಟೆ ಮೂಗು ಇರ್ತದೆ. ಓಕೆ, ಈ ಒಂದು ಹಳೆಯ ಶಿಲಾಯುಗದಲ್ಲಿ ಮತ್ತೆ ನಾವು 3 ಶಿಲಾಯುಗಗಳನ್ನು ಡಿವೈಡ್ ಮಾಡ್ತೀವಿ. ಒಂದು ಆದಿ ಹಳೆಯ, ಮಧ್ಯ ಹಳೆಯ, ಅಂತ್ಯ ಹಳೆಯ ಅಂತಂದು. ಈ ಆದಿ ಹಳೆಯ ಶಿಲಾಯುಗ ನೋಡಿ, ಈ ಕಾಲದಲ್ಲಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡುತ್ತಾ ಕಾಡು ಸಸ್ಯಗಳಿಂದ ಆಹಾರವನ್ನು ಸಂಗ್ರಹಣೆ ಮಾಡ್ತಾಯಿದ್ರು. ಇವರ ಕತ್ತರಿಸುವ ಆಯುಧಗಳು ವಿವಿಧ ಗಾತ್ರದ ಕೈಕೊಡಲಿ, ಸೀಳುವ ಕಲ್ಲಿನ ಚೂಪಾದ ಆಯುಧಗಳನ್ನು ಸ್ಥಳೀಯವಾಗಿ ದೊರೆಯುವ ಕಗ್ಗಲ್ಲು, ಜಲಜಶಿಲೆ, ಅಗ್ನಿಶಿಲೆ, ಬೆಣಚುಕಲ್ಲುಗಳಿಂದ ಇವರು ತಯಾರಿಸ್ತಾ ಇದ್ರು. ಓಕೆ, ಈ ಆದಿ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು ಎಲ್ಲೆಲ್ಲಿ ಕಂಡು ಬರ್ತಾವ ಅಂತಂದರೆ, ಮೊದಲನೇದಾಗಿ ಕಾಶ್ಮೀರದ ಪಹಲ್ಗಾಮ್ ಕಣಿವೆ, ಹಿಮಾಚಲ ಪ್ರದೇಶದ ಬಿಯಾಸ್, ಸಿರ್ಸ್ ಘಗ್ಗರ್, ಬಾನ್ಗಂಗಾ. ಸೊ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಾದ್ರೂ ಇದ್ದರೆ ಈ ಕಾಶ್ಮೀರದು ಪಹಲ್ಗಾಮ್ ಕಣಿವೆ ನೋಡಿ, ಹಿಮಾಚಲ ಪ್ರದೇಶದ ಬಿಯಾಸ್ ಮತ್ತು ಸಿರ್ಸ್ ಘಗ್ಗರು, ರಾಜಸ್ಥಾನದ ದಿಂಡ್ವಾನ ಮತ್ತು ಲೂನಿ ಕಣಿವೆ ನೋಡಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಮತ್ತು ಈ ಗುಜರಾತ್ದ ಮಧುಬನ, ಮಹಾರಾಷ್ಟ್ರದ ನೇವಾಸ, ಬೋರಿ ಮತ್ತು ಮೋರ್ಗಾವ, ಬಿಹಾರದ ಪ್ರೈಸ್, ಮತ್ತು ಕರ್ನಾಟಕದ ಹುಣಸಗಿ, ಯಡಿಯೂಪುರ್, ಇಸ್ಲಾಂಪುರ್ ಮತ್ತು ಬೈಚ್ಬಾಳ್ ನೋಡಿ. ಯಾವುದು? ಹುಣಸಗಿ, ಬೈಚ್ಬಾಳ್ ಮತ್ತು ಇಸ್ಲಾಂಪುರ್, ಇವು 3 ನೀವು ನೆನ್ಪಿಟ್ಕೋಬೇಕಾಗ್ತವೆ. ನೆಕ್ಸ್ಟು ಮಧ್ಯಪ್ರದೇಶದ ಭೀಂಬೆಟ್ಕ, ಅದಂಗಾಡು, ಚಂಬಲ, ಹತ್ನೂರು. ಆಂಧ್ರ ಪ್ರದೇಶದಲ್ಲಿ ನಾವು ಕರ್ನೂಲು, ಇಲ್ಲಿ ಬೂದಿ ಕುರುಹಗಳು ಕಂಡು ಬಂದಿರ್ತವೆ ನೋಡಿ. ಎಲ್ಲಿ? ಆಂಧ್ರ ಪ್ರದೇಶದ ಕರ್ನೂಲಿನಲ್ಲಿ ಬೂದಿ ಕುರುಹಗಳು ಕಂಡು ಬರ್ತೇವೆ. ಕ್ವಶನ್ ರೈಸ್ ಆಗಿದೆ ಇಲ್ಲಿಂದ. ಸೊ ಇದು ಕೂಡ ಇಂಪಾರ್ಟೆಂಟು. ಮತ್ತು ನಲ್ಗೊಂಡ, ನಾಗಾರ್ಜುನ ಕೊಂಡ ನೆನ್ಪಿಡಬೇಕು. ಉತ್ತರ ಪ್ರದೇಶದಲ್ಲಿ ಸಿಂಗ್ರೌಲಿ,
ತಮಿಳುನಾಡಿನಲ್ಲಿ ಅತ್ತಿರಾಮ ಪಕ್ಕಂ, ಇದು ಕೂಡ ಇಂಪಾರ್ಟೆಂಟ್ ನೋಡಿ. ಇದು ತಮಿಳುನಾಡಿಂದು ಅತ್ತಿರಾಮ ಪಕ್ಕಂ ಇದೊಂದು ಇಂಪಾರ್ಟೆಂಟು. ಉತ್ತರ ಪ್ರದೇಶದ ಸಿಂಗ್ರೌಲಿ ಇಂಪಾರ್ಟೆಂಟು. ಆಂಧ್ರ ಪ್ರದೇಶದ ಕರ್ನೂಲು ಮತ್ತು ನಲ್ಗೊಂಡ ಇಂಪಾರ್ಟೆಂಟು. ಮಧ್ಯಪ್ರದೇಶದ ಭೀಂಬೇಟ್ಕ, ಹತ್ನೂರು, ಇವೆರಡು ಆದಮ್ಗಢ್, ಇವು 3 ಇಂಪಾರ್ಟೆಂಟ್ ಆಗಿರ್ತದೆ. ಹಾಗೆ ಕರ್ನಾಟಕದ್ದು. ನೆಕ್ಸ್ಟು ಮಧ್ಯ ಹಳೆಯ ಶಿಲಾಯುಗ. ಆದಿ ಹಳೆಯ ಶಿಲಾಯುಗ ಇತ್ತು, ಈಗ ಮಧ್ಯ ಹಳೆಯ ಶಿಲಾಯುಗ. ಇದು ಹಳೆಯ ಶಿಲಾಯುಗದಲ್ಲಿ ಕಂಡು ಬರ್ತದೆ ನೋಡಿ. ಇದನ್ನು ಈ ಹಂತದ ಮೊದಲಿಗೆ ಗುರುತಿಸಿದವರು ಸಂಕಲಿಯರವರು ಗುರುತಿಸ್ತಾರೆ 1960ರಲ್ಲಿ. ಸೊ ವಿವಿಧ ಗಾತ್ರದ ಅಲಗುಳ್ಳ ನೀಲವಾದ ಚುಕ್ಕೆ ಮಾದರಿ ಆಯುಧಗಳು ಇಲ್ಲಿ ಕಂಡು ಬರ್ತವೆ. ಸೊ ಇಲ್ಲಿ ಇದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗ್ತದೆ ನೋಡಿ. ಈ ಒಂದು ಕಾಲದಲ್ಲಿ ಲ್ಯಾಂಗ್ವೇಜ್ಗಳು ಡೆವಲಪ್ಮೆಂಟ್ ಆಗ್ತದೆ. ಸೊ ಕ್ವಶನ್ ಕೂಡ ರೈಸ್ ಆಗ್ತದೆ. ಇದು ಏನಂತಂದರೆ ಯಾವ ಒಂದು ಕಾಲದಲ್ಲಿ ಇದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಯಾವ ಕಾಲದಲ್ಲಿ ಆಯಿತು ಅಂತಂದರೆ ಅದು ಮಧ್ಯ ಹಳೆಯ ಶಿಲಾಯುಗದಲ್ಲಿ ಆಗಿರ್ತದೆ ನೋಡಿ. ಸೊ ಇಲ್ಲಿ ಈ ಮಧ್ಯ ಹಳೆಯ ಶಿಲಾಯುಗದ ನೆಲೆಗಳು ಯಾವುವು ಅಂದರೆ ಮಹಾರಾಷ್ಟ್ರದ ನೇವಾಸ ಪಟ್ನೆ ಆಗಿರ್ಬೋದು, ಗುಜರಾತ್ನ ಚೇಟ್ಪುರ, ಜಾರ್ಖಂಡ್ನ ಸಿಂಗ್ಬಮ್, ಆಂಧ್ರ ಪ್ರದೇಶದ ನಿಟ್ಟೂರು ನಾಗಾರ್ಜುನಕೊಂಡ, ರಾಜಸ್ಥಾನದ ಲೂನಿ ದಿಂಡ್ವಾನ, ಮಧ್ಯಪ್ರದೇಶದ ಭೀಂಬೆಟ್ಕ, ಕರ್ನಾಟಕದ ಸುರ್ಪುರು, ಪಂಜಾಬ್ನ ಸೋಹನ್ ಕಣಿವೆ ಆಗಿರ್ತದೆ. ಓಕೆ, ಇದಿಷ್ಟು ಕ್ಲಿಯರ್ ಆಯ್ತಾ? ಸೊ ನೆಕ್ಸ್ಟು ಅತ್ಯಂತ ಹಳೆಯ ಶಿಲಾಯುಗ ಅಥವಾ ಅಂತ್ಯ ಹಳೆಯ ಶಿಲಾಯುಗ. ಈ ಕಾಲದ ಜನರು ಆಯುಧ ತಯಾರಿಕೆಯಲ್ಲಿ ಮಹತ್ತರ ಬದಲಾವಣೆಯನ್ನು ತರ್ತಾರೆ. ಇವರು ಆಯುಧಗಳ ಎರಡು ಬದಿಯೂ ಹರಿತವಾಗಿರ್ತವೆ. ಎರಡೂ ಕಡೆಗೆ ಇವ್ರದ್ದು ಆಯುಧ ಏನಾಗಿರ್ತದೆ, ಚೂಪಾಗಿ ಇರ್ತದೆ. ಸೊ ಇಲ್ಲಿ ಬೋನ್ ಟೂಲ್ಸ್ ಆರ್ ಯೂಸ್ಡ್. ಇಲ್ಲಿ ಇವರು ಕೂಡ ಒಂದು ಎಲುಬಿನಿಂದ ಮಾಡಿರ್ತಕ್ಕಂತಹ ಆಯುಧಗಳನ್ನು ಇವರು ಉಪಯೋಗ ಮಾಡ್ತಾರೆ ನೋಡಿ. ಸೊ ಈ ಕಾಲದಲ್ಲಿ ಈ ನೆಲೆಗಳು ಎಲ್ಲೆಲ್ಲಿ ಕಂಡು ಬಂದಾವ ಅಂತಂದರೆ ರಾಜಸ್ಥಾನದ ಬಾಗೌರ, ಆಂಧ್ರ ಪ್ರದೇಶದ ರೇಣುಗುಂಟ, ಕರ್ನೂಲ, ರಾಜಸ್ಥಾನ ಬುದ್ಧ ಪುಷ್ಕರ, ಮಹಾರಾಷ್ಟ್ರದ ಪಟ್ನೆ, ಜಾರ್ಖಂಡ್ನ ಸಿಂಗ್ಬಮ್ ಆಗಿರ್ತದೆ ನೋಡಿ. ಯಾವ ರೀತಿ ನೆನ್ಪಿಟ್ಕೋಬೇಕಂದ್ರೆ ಆಲ್ಮೋಸ್ಟ್ ಆಲು ರಾಜಸ್ಥಾನದ ಬಾಗೋರ ಇಲ್ಲಿ ಒಂದು ಹೊಸದು ಸೇರ್ಪಡೆ ಆಗಿರ್ತದೆ. ಮತ್ತು ಆಂಧ್ರ ಪ್ರದೇಶದ ಕರ್ನೂಲ್ ಎಲ್ಲ ಕಡೆ ಇದೆ. ಮತ್ತು ಮಹಾರಾಷ್ಟ್ರದ ಪಟ್ನೆ ಇಲ್ಲಿ ಮಧ್ಯ ಹಳೆಯದಲ್ಲಿ ಇದೆ ಮತ್ತು ಅಂತ್ಯದಲ್ಲಿನೂ ಕೂಡ ಪಟ್ನೆ ಇದೆ. ಜಾರ್ಖಂಡ್ ಸಿಂಗ್ಬಮ್ ಇಲ್ಲಿನೂ ಇದೆ, ಮಧ್ಯ ಹಳೆಯ ಶಿಲಾಯುಗದಲ್ಲಿನೂ ಇದೆ, ಅಂತ್ಯ ಹಳೆಯ ಶಿಲಾಯುಗದಲ್ಲಿನೂ ಇದೆ. ಈ ರೀತಿ ನೀವು ಕಂಪೇರ್ ಮಾಡ್ಕೊಂಡಿದ್ರೆ ನಿಮಗೆ ಈಸಿ ಆಗ್ತದೆ ನೋಡಿ. ಓಕೆ, ಸೊ ನೆಕ್ಸ್ಟ್ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಹಳೆಯ ಶಿಲಾಯುಗದ ನೆಲೆಗಳು ನೋಡೋಣ. ಸೊ ರಾಯಚೂರು ಜಿಲ್ಲೆಯಲ್ಲಿ ಲಿಂಗಸೂರು 1842ರಲ್ಲಿ ಕರ್ನಾಟಕದಲ್ಲಿ ಪತ್ತೆಯಾದ ಹಳೆಯ ಶಿಲಾಯುಗದ ಮೊದಲ ನೆಲೆ ಇದು ಆಗಿರ್ತದೆ. ಕರ್ನಾಟಕದಲ್ಲಿ ಹಳೆಯ ಶಿಲಾಯುಗದ ನೆಲೆ ಯಾವುದು, ಮೊಟ್ಟ ಮೊದಲ ಹಳೆಯ ಶಿಲಾಯುಗದ ನೆಲೆ ಯಾವುದು ಅಂತಂದರೆ ಅದು ರಾಯಚೂರು ಜಿಲ್ಲೆಯ ಲಿಂಗಸೂರು. ಇಸ್ವಿ ಕೇಳಿದ್ರೆ 1842. ಸೊ ಇದು ಭಾರತದ ಮೊದಲ ಶಿಲಾಯುಗದ ನೆಲೆ ಯಾರು ಕಂಡುಹಿಡ್ದಾರ ಅಂತಂದರೆ ಅವರು ಪ್ರಿಮ್ರೋಸ್ ಅವರು ಕಂಡುಹಿಡಿದಿರ್ತಾರೆ ನೋಡಿ. ಯಾರು ಭಾರತದ ಮೊದಲ ಶಿಲಾಯುಗದ ನೆಲೆ ಕಂಡುಹಿಡಿದವರು ಯಾರಂದರೆ ಪ್ರಿಮ್ರೋಸ್ ರವರಾಗಿರ್ತಾರೆ. ಸೊ ಕರ್ನಾಟಕದಲ್ಲಿ ಪ್ರಮುಖವಾಗಿ ತುಮಕೂರು ಜಿಲ್ಲೆಯಲ್ಲಿ ಇದು ಬಹಳಷ್ಟು ಇಂಪಾರ್ಟೆಂಟ್ ನೋಡಿ. ಇವು 3 ನೆನ್ಪಿಟ್ಕೊಳ್ಳಿ. ತುಮಕೂರು ಜಿಲ್ಲೆ ಕಿಬ್ಬನಹಳ್ಳಿ, ಕರಡಿಗುಡ್ಡ, ಬಾಣಸಂದ್ರ ಕೆರೆ. ಯಾವುದು? ಕಿಬ್ಬನಹಳ್ಳಿ, ಕರಡಿಗುಡ್ಡ, ಬಾಣಸಂದ್ರ ಕೆರೆ. ಈ ರೀತಿ ನೆನ್ಪಿಟ್ಕೊಳ್ಳಿ. ಕಿಬ್ಬನಹಳ್ಳಿ ಎಂಬ ಊರಿನಲ್ಲಿ ಕರಡಿ ಹೋಕೆಸಿಂದ ಬಾಣಸಂದ್ರ ಬಿಳಿಕೆರೆಯಲ್ಲಿ ನೀರು ಕುಡಿತು. ಯಾವುದು? ತುಮಕೂರು ಜಿಲ್ಲೆಯೊಳಗೆ ತುಮಕೂರು ಜಿಲ್ಲೆಯ ಕಿಬ್ಬನಹಳ್ಳಿಯಲ್ಲಿ ಒಂದು ಕರಡಿ ಹೋಕೆಸಿಂದ ಬಾಣಸಂದ್ರ ಕೆರೆಯಲ್ಲಿ ನೀರನ್ನು ಕುಡಿಯಿತು. ಈ ರೀತಿ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಬಳ್ಳಾರಿ ಜಿಲ್ಲೆಯಲ್ಲಿ ನೀವು ನಿಟ್ಟೂರು, ಸಂಗನಕಲ್ಲು, ಹಲಕುಂದಿ ಇದು ಮತ್ತು ದರೋಜಿ ನೆನ್ಪಿಟ್ಕೋಬೇಕು. ದರೋಜಿ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಬಳ್ಳಾರಿ ಜಿಲ್ಲೆಯಲ್ಲಿ. ನೆಕ್ಸ್ಟು ಚಿಕ್ಕಮಗಳೂರು, ಕಡೂರು, ನಿಡಘಟ್ಟ, ಲಿಂಗದಹಳ್ಳಿ ಅಷ್ಟೇನು ಇಂಪಾರ್ಟೆಂಟ್ ಎಲ್ಲ, ಕಡೂರು ಒಂದು ನೆನ್ಪಿಟ್ಕೊಳ್ಳಿ. ಸೊ ಚಿತ್ರದುರ್ಗದಲ್ಲಿ ಜಾನ್ಕಲ್ ಮತ್ತು ತಾಳ್ಯ, ಧಾರವಾಡದಲ್ಲಿ ಕಂಬಿಗೆರಿ, ಸೊ ವಿಜಾಪುರದಲ್ಲಿ ಕ್ಯಾಡ, ಅನಗವಾಡಿ. ಇದು ಕೇಳಿದಾರೆ ನೋಡಿ, ಅನಗವಾಡಿ ಕ್ವಶನ್ ರೈಸ್ ಆಗಿದೆ ಇಲ್ಲಿಂದ. ಬಿಜಾಪುರ ಜಿಲ್ಲೆಯಲ್ಲಿ ಅನಗವಾಡಿ ಆಗಿರ್ತದ, ಇದು ಹಳೆ ಶಿಲಾಯುಗದ ನೆಲೆ. ಯಾದಗಿರಿ ಜಿಲ್ಲೆ ಹುಣಸ್ಗಿ, ಇದು ಕೂಡ ರೈಸ್ ಆಗಿದೆ. ಕಲಬುರ್ಗಿದಾಗ ಗುಣಬಾಲ, ದೇವಪುರ, ಬೆಂಗಳೂರಿನಲ್ಲಿ ಜಾಲಹಳ್ಳಿ, ಎಲ್ಲರಿಗೂ ನೆನಪಿರ್ತದ. ಮತ್ತು ಬೆಳಗಾವಿನಲ್ಲಿ ಯಾಡವಾಡ ಆಗಿರ್ತದೆ ನೋಡಿ. ಇದಿಷ್ಟು ಹಳೆಯ ಶಿಲಾಯುಗದಲ್ಲಿ ಕಂಡು ಬರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ನೆಲೆಗಳಾಗಿರ್ಬೋದು ಮತ್ತು ಕರ್ನಾಟಕದಲ್ಲಿ ಹಳೆಯ ಶಿಲಾಯುಗದ ನೆಲೆಗಳ ಬಗ್ಗೆ ನಾವು ನೋಡಿದ್ವಿ. ನೆಕ್ಸ್ಟು ಮಧ್ಯಶಿಲಾಯುಗ. ಮಧ್ಯಶಿಲಾಯುಗವನ್ನು ನಾವು ಮೀಸೋಲಿಥಿಕ್ ಏಜ್ ಅಂತಲೂ ಕರಿತೀವಿ. ಸೊ ಇಲ್ಲಿ ಮಧ್ಯಶಿಲಾಯುಗದಲ್ಲಿ ಪ್ರಮುಖವಾಗಿ ಇಲ್ಲಿನ ಜನರು ಏನು ಮಾಡ್ತಾಯಿದ್ರು ಅಂದರೆ ಸೂಕ್ಷ್ಮ ಆಯುಧಗಳನ್ನು ಯೂಸ್ ಮಾಡ್ತಾಯಿದ್ರು. ಓಕೆ, ಸಣ್ಣ ಸಣ್ಣ ಗಾತ್ರದ ಅತಿ ಸೂಕ್ಷ್ಮ ಕಲ್ಲಿನ ಆಯುಧಗಳನ್ನು ಹರಿತವಾಗಿ ಚೂಪಾಗಿ ಅವುಗಳನ್ನು ಉಜ್ಜಿ ತಿಕ್ಕಿ ಅವುಗಳನ್ನು ಚೂಪಾಗಿ ಮಾಡ್ಕೇಸಿಂದ ಅವುಗಳನ್ನು ಬಳಸ್ತಾಯಿದ್ರು. ಸೊ ಅದಕ್ಕೆ ಇದನ್ನು ಮೈಕ್ರೋಲಿಥಿಕ್ ಏಜ್ ಅಥವಾ ಸೂಕ್ಷ್ಮ ಶಿಲಾಯುಗ ಅಂತಂದು ಕರೀತಾರೆ. ಈ ಕಾಲದ ಜನರು ಕ್ಯಾಲ್ಸಿಡೇನಿ
ಮತ್ತು ಸಿಲಿಕೇಟ್ ಶಿಲೆಗಳ ಬಳಕೆ ಮಾಡಲಾಗುತ್ತಿತ್ತು. ಸೊ ಅವರು ಹಳೆಯ ಶಿಲೆಗದ ಜನರು ಬೆಣಚು ಕಲ್ಲು ಬಳಸಿದರೆ ಇವರು ಕ್ಯಾಲ್ಸಿಡನಿ ಮತ್ತು ಸಿಲಿಕೇಟ್ ಶಿಲೆಗಳನ್ನು ಬಳಸ್ತಾ ಇದ್ರು. ಓಕೆ, ಇವರು ಬೇಟೆಗಾರರು, ಸಂಗ್ರಾಹಕರು, ಬೆಂಕಿಯ ಉಪಯೋಗ ಇವರಿಗೆ ತಿಳಿದಿತ್ತು ನೋಡಿ. ಮತ್ತು ಇವರು ಸತ್ತವರನ್ನು ಕೂಡ ಹುಳ್ತಾ ಇದ್ರು. ಈ ಕಾಲದಲ್ಲಿ ಮಾನವನಿಗೆ ಗುಹಾಂತರ ಚಿತ್ರಕಲೆ ಬಗ್ಗೆ ತಿಳಿದಿರೋದು ಕಂಡು ಬರ್ತದೆ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಮಧ್ಯಶಿಲಾಯುಗದಲ್ಲಿ ಮಾನವ ಏನು ಮಾಡ್ತಾನ, ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳ ಮೇಲೆ ಏನು ಮಾಡ್ತಾ ಇರ್ತಾನ, ಚಿತ್ರಗಳನ್ನು ಇಳಿಸ್ತಾ ಹೋಗ್ತಾನ. ಸೊ ಈ ರೀತಿ ಚಿತ್ರಗಳು ಇಳಿಸ್ತಕ್ಕಂಥ ಭಾರತದಲ್ಲಿ ಎಲ್ಲಿ ಕಂಡು ಬಂದದ ಮೊಟ್ಟ ಮೊದಲ ಬಾರಿಗೆ ಅಂತಂದರೆ ಅದು ಮಧ್ಯಪ್ರದೇಶದ ಭೀಮ್ಬೆಟ್ಕದಲ್ಲಿ ಕಂಡು ಬರ್ತದೆ ನೋಡಿ. ಓಕೆ, ಆ ಚಿತ್ರಗಳು ಯಾವ್ಯಾವ ರೀತಿ ಇದ್ವು ಅಂತಂದರೆ ಪ್ರಾಣಿಗಳ ಚಿತ್ರ ಆಗಿರ್ಬೋದು, ಬೇಟೆಯಾಡುವ ಚಿತ್ರ, ದೊಡ್ಡ ಪ್ರಾಣಿಯ ಚಿತ್ರ, ಅನೇಕ ಜನರು ಒಟ್ಟಾಗಿ ಭೇಟಿಯಾಡುವ ದೃಶ್ಯಗಳು ಕೂಡ ಇಲ್ಲಿ ಕಂಡು ಬರ್ತವೆ. ಈ ಮಿಸೋಲಿಥಿಕ್ ಯುಗದಲ್ಲಿ ಉತ್ಖನನ ಮಾಡಲಾದ ಮೊದಲ ಸ್ಥಳ ಯಾವುದು ಅಂತಂದರೆ ಅದು ಉತ್ತರ ಪ್ರದೇಶದ ಮಿರ್ಜಾಪುರದಲ್ಲಿನ ಬಂಡೆ ಗುಹೆಗಳು ನೋಡಿ. ಎಲ್ಲಿ ಈ ಮಧ್ಯಶಿಲಾಯುಗದ ಮೊದಲ ಸ್ಥಳ ಯಾವುದು, ಎಲ್ಲಿ ಉತ್ಖನನ ಮಾಡಲಾಗಿದೆ ಅಂತಂದರೆ ಇದು ಉತ್ತರ ಪ್ರದೇಶದ ಮಿರ್ಜಾಪುರದ ಬಂಡೆ ಗುಹೆಗಳು ಆಗಿರ್ತವೆ. ಸೊ ಇಲ್ಲಿನ ಪ್ರಮುಖ ನೆಲೆಗಳು ಯಾವ್ಯಾವು ಅಂತಂದರೆ ಇಲ್ಲಿ ನೋಡಿ, ಹಳೆಯ ಶಿಲಾಯುಗದಲ್ಲಿ ಸೇಮ್ ಇದೆ, ಮಧ್ಯಪ್ರದೇಶದ ಆದಮ್ಗಢ ಇಲ್ಲೂ ಇದೆ, ಅಲ್ಲೂ ಇದೆ. ಓಕೆ, ಸೊ ಇಲ್ಲಿ ಆ್ಯಡ್ ಆಗಿದ್ದು ರಾಜಸ್ಥಾನದ ದಿಲ್ವಾರ, ಮತ್ತು ಮಧ್ಯಪ್ರದೇಶದ ಭೀಮ್ಬೆಟ್ಕನೂ ಅಲ್ಲೂ ಇದೆ, ಇಲ್ಲೂ ಇದೆ. ಕರ್ನಾಟಕದಲ್ಲಿ ನೋಡಿ ಸಂಗನಕಲ್ಲು, ಬ್ರಹ್ಮಗಿರಿ, ಕನಗನಹಳ್ಳಿ, ಇವು 3 ಹೊಸ ಪ್ಲೇಸ್ ನೋಡಿ ಮಧ್ಯಶಿಲಾಯುಗದ್ದು. ಓಕೆ, ಸಂಗನಕಲ್ಲು, ಬ್ರಹ್ಮಗಿರಿ, ಕನಗನಹಳ್ಳಿ ಕರ್ನಾಟಕದ್ದು, ಭಾಗೋರ ಗಣೇಶ್ವರ ರಾಜಸ್ಥಾನದ್ದು, ದಮ್ದಮ ಮತ್ತು ಉತ್ತರ ಪ್ರದೇಶದಾಗ ಆಗಿರ್ತದೆ. ಓಕೆ, ಇದಿಷ್ಟು ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಈ ಮಧ್ಯಶಿಲಾಯುಗದಲ್ಲಿ ಕಂಡು ಬರ್ತಕ್ಕಂಥ ಕರ್ನಾಟಕದ ನಿವೇಶನಗಳು: ಬೆಂಗಳೂರು ಜಾಲಹಳ್ಳಿ, ಸಿದ್ದಾಪುರ ಸುಡುಸಂದ್ರ, ಚಿತ್ರದುರ್ಗ ಬ್ರಹ್ಮಗಿರಿ ಆಗಿರ್ಬೋದು, ತುಮಕೂರಿನ ಕಿಬ್ಬನಹಳ್ಳಿ ಬಾಣಸಂದ್ರ. ಹಳೆಯ ಶಿಲಾಯುಗದಲ್ಲಿಯೂ ಕೂಡ ತುಮಕೂರಿನಾಗ ಕಿಬ್ಬನಹಳ್ಳಿ ಬಾಣಸಂದ್ರ ಇದೆ. ಬೆಂಗಳೂರಿನ ಜಾಲಹಳ್ಳಿ ಇದೆ ಹಳೆಯ ಶಿಲಾಯುಗ ಮತ್ತು ಮಧ್ಯಶಿಲಾಯುಗದಲ್ಲಿ. ಚಿತ್ರದುರ್ಗದ ಬ್ರಹ್ಮಗಿರಿನೂ ಹಳೆಯ ಶಿಲಾಯುಗದಲ್ಲಿನೂ ಕಂಡು ಬರ್ತದೆ ಮತ್ತು ಮಧ್ಯಶಿಲಾಯುಗದಲ್ಲೂ ಕಂಡು ಬರ್ತದೆ. ಇವು 3 ಆ್ಯಸ್ ಇಟ್ ಈಸ್ ಸೇಮ್ ಇರ್ತದೆ. ಮತ್ತು ಬಳ್ಳಾರಿ ಸಂಗನಕಲ್ಲು ಕೂಡ ಸೇಮು. ಮತ್ತು ಬಿಜಾಪುರದ ಬೆಳಗಿ, ಸಾಲ್ವಡಗಿ, ತಿಮ್ಮನಹಾಳು, ಕಲಬುರಗಿಯ ಹುಣಸಗಿ ಮತ್ತು ಸನ್ನತಿ ಆಗಿರ್ತಾವೆ ನೋಡಿ. ಇದಿಷ್ಟು ಮಧ್ಯಶಿಲಾಯುಗದ ನೆಲೆಗಳು, ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ನೆಲೆಗಳು. ಇಲ್ಲಿ ನೋಡಿ ಕಲ್ಲಿನ ಆಯುಧಗಳು, ಈ ರೀತಿ ಚೂಪಾಗಿ ಹರಿತವಾಗಿ ಅವರ ಆಯುಧಗಳು ಚಿಕ್ಕದ ಮತ್ತು ಸೂಕ್ಷ್ಮ ಗಾತ್ರದಲ್ಲಿ ಅವರ ಆಯುಧಗಳು ಇರ್ತಾ ಇದ್ವು. ನೆಕ್ಸ್ಟು ನಿಯೋಲಿಥಿಕ್, ನೂತನ ಶಿಲಾಯುಗ ಆಗಿರ್ತದೆ. ಇದು ನಿಯೋಲಿಥಿಕ್ ಎಂಬುದು ಗ್ರೀಕ್ ಪದವಾಗಿದ್ದು ನೂತನ ಶಿಲೆ ಎಂಬ ಅರ್ಥವನ್ನು ಕೊಡ್ತದೆ. ಇಲ್ಲಿ ಒರಟಾದ ಕಲ್ಲಿನ ಆಯುಧಗಳ ಬದಲಿಗೆ ನಯವಾದ, ಹರಿತವಾದ ಮತ್ತು ಹೊಳಪಿನಿಂದ ಕೂಡಿದ ಕಲ್ಲನ್ನು ಬಳಸ್ತಾ ಇದ್ರು. ಇಲ್ಲಿ ಕೃಷಿ ಪಾಲನೆ, ಪಶುಪಾಲನೆ, ಮಡಿಕೆ ತಯಾರಿಕೆ, ಹೊಸ ಆವಿಷ್ಕಾರಗಳನ್ನು ಮಾಡ್ತಾರೆ. ಒಂದು ಕಡೆ ಸ್ಥಿರವಾಗಿ ನಿಂತು, ಅಂದರೆ ಒಂದೇ ಕಡೆ ನಿಂತ್ಕೆಸಿಂದ ಇವರು ವಾಸವನ್ನು ಮಾಡ್ತಾರೆ. ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಇವರು ಬೇಟೆ ಆಡಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅಲೆದಾಡ್ತಾ ಅಲೆಮಾರಿ ಜೀವನವನ್ನು ಸಾಗಿಸ್ತಾ ಇದ್ರು. ಆದರೆ ಈ ನೂತನ ಶಿಲಾಯುಗದಲ್ಲಿ ಇವ್ರು ಏನು ಮಾಡ್ತಾಯಿದ್ರು ಅಂತಂದರೆ ಇವರು ಒಂದೇ ಕಡೆ ನದಿಯ ತೀರದಲ್ಲಿ ವಾಸ ಮಾಡಿ ಇವರು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು. ಮತ್ತು ಕೃಷಿ, ಪಶುಪಾಲನೆ, ಮಡಿಕೆ ತಯಾರಿಕೆಯನ್ನು ಕೂಡ ಇವರು ಮಾಡ್ತಾ ಇದ್ರು. ಓಕೆ, ಸೊ ಇಲ್ಲಿ ದಕ್ಷಿಣ ಭಾರತದಲ್ಲಿನ ನವಶಿಲಾಯುಗದ ಜನರ ಮುಖ್ಯ ಕಸುಬು ಕೃಷಿಯಾಗಿದ್ದರೆ ಪಶುಸಂಗೋಪನೆ ಆಗಿತ್ತು. ಏನು ದಕ್ಷಿಣ ಭಾರತದ ನವಶಿಲಾಯುಗದ ಜನರು ಏನು ಮಾಡ್ತಿದ್ರು, ಇವ್ರದ್ದು ಒಂದು ಕಸುಬು ಕೃಷಿಯಾಗಿರಲಿಲ್ಲ, ಬದಲಾಗಿ ಪಶುಸಂಗೋಪನೆ ಮಾಡೋದೇ ಇವ್ರದ್ದು ಮುಖ್ಯ ಕಸುಬು ಆಗಿತ್ತು. ಇವರು ಉಂಗುರ, ಬಳೆಗಳು, ತೋಳ್ಬದಿ, ಮಣಿಗಳು ಮುಂತಾದ ಆಭರಣಗಳನ್ನು ಬಳಸ್ತಾ ಇದ್ರು. ಇವರು ಪೂರ್ವಜರನ್ನು ಮತ್ತು ಆತ್ಮಗಳನ್ನು ಪೂಜಿಸ್ತಿದ್ರು. ಸತ್ತವರನ್ನು ಸುಟ್ಟಿಗೆಸಿಂದ ಬೂದಿಯನ್ನು ಸಂರಕ್ಷಣೆಯನ್ನು ಮಾಡ್ತಾ ಇದ್ರು ನೋಡಿ. ಓಕೆ, ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ನಾವೇನೇನು ಬಿಟ್ಕೋಬೇಕು, ಈ ನಿಯೋಲಿಥಿಕ್ ಸಂಬಂಧಪಟ್ಟಂತೆ ಮಧ್ಯಪ್ರದೇಶದ ಲಹುರ್ದೋವಾ ಮತ್ತು ಕೊಲ್ಡಿವಾದಲ್ಲಿ ರೈಸ್ ಕಲ್ಟಿವೇಷನ್ ಆಗಿರ್ತದೆ ನೋಡಿ. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ನಿಯೋಲಿಥಿಕ್ ಏಜಿಗೆ ಸಂಬಂಧಪಟ್ಟಂತೆ ಮಧ್ಯಪ್ರದೇಶದಲ್ಲಿ ಲಹುರ್ದೋವಾ ಮತ್ತು ಕೊಲ್ಡಿವಾದಲ್ಲಿ ರೈಸ್ ಕಲ್ಟಿವೇಷನ್ ಆಗಿರ್ತದೆ. ಕ್ಲಿಯರ್? ನಿಯೋಲಿಥಿಕ್ ಏಜ್ದು ನಿವೇಶನಗಳು ನೋಡಿ: ಕಾಶ್ಮೀರದ ಬುರ್ಝೋಮ್, ಬಲ್ಚಿಸ್ತಾನ್, ಪಾಕಿಸ್ತಾನದ ಮೆಹರ್ಗರ್, ಕರ್ನಾಟಕದ ಬ್ರಹ್ಮಗಿರಿ, ತೆಕ್ಕಲಕೋಟೆ, ನರಸಿಂಹಪುರ, ಸಂಗನಕಲ್ಲು, ಹಳ್ಳೂರು, ಕುಪ್ಪಗಲ್, ಮತ್ತು ಆಂಧ್ರ ಪ್ರದೇಶ ಕರ್ನಾಟಕದ ಪಿಕ್ಲಿಯಾಳ, ತಮಿಳುನಾಡಿನ ಪಯ್ಯಂಪಳ್ಳಿ ಆಗಿರ್ತದೆ. ಸೊ ಪ್ರಮುಖವಾಗಿ ನಾವು ಕರ್ನಾಟಕದಲ್ಲಿ ಬ್ರಹ್ಮಗಿರಿ, ಬನಹಳ್ಳಿ, ಟಿ ನರಸೀಪುರ, ಪಿಕ್ಲಿಯಾಳು, ಹಳ್ಳೂರು ಇವು ಮೊದಲಾದವುಗಳನ್ನು ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟು ವಿಶೇಷ ಅಂಶಗಳು: ಕಾಶ್ಮೀರ
ಮಧ್ಯಶಿಲಾಯುಗದ ಸಂಸ್ಕೃತಿಯನ್ನು ಕಾಣದೇ ಇರುವ ಏಕೈಕ ನಿವೇಶನ. ಈ ಕಾಶ್ಮೀರದಲ್ಲಿ ಯಾವುದೇ ರೀತಿಯ ಮಧ್ಯಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ನಿವೇಶನಗಳು ಕಂಡು ಬಂದಿಲ್ಲ ನೋಡಿ. ಇಂಪಾರ್ಟೆಂಟ್ ಪಾಯಿಂಟು, ಕ್ವಶನ್ ಕೇಳ್ತಾರ, ಮಧ್ಯಶಿಲಾಯುಗದಲ್ಲಿ ಈ ಒಂದು ಕೆಳಗಿರ್ತಕ್ಕಂತಹ ರಾಜ್ಯಗಳಲ್ಲಿ ಯಾವ ಒಂದು ರಾಜ್ಯ ಮಧ್ಯಶಿಲಾಯುಗದ ನೆಲೆಗಳು ಕಂಡು ಬಂದಿಲ್ಲ ಅಂತಂದರೆ ಅದು ಕಾಶ್ಮೀರ ಆಗಿರ್ತದೆ ನೋಡಿ. ಓಕೆ, ಸೊ ಬುರ್ಜ್ ಹೋಮ್ ಶವದ ಜೊತೆಗೆ ಸಾಕು ಪ್ರಾಣಿ ನಾಯಿಯನ್ನು ಹೂಳುತ್ತಿರುವ ಬಗ್ಗೆ ಮಾಹಿತಿ ಇದೆ. ಕ್ಲಿಯರ್ ಆಯ್ತಾ? ಸೊ ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ಅಥವಾ ನೂತನ ಶಿಲಾಯುಗದ ಬಗ್ಗೆ ನಾವು ತಿಳಿದೆವು. ಈಗ ಲೋಹ ಯುಗದಲ್ಲಿ ನಾವು ಮೊದಲನೇದಾಗಿ ಮಾನವನಿಗೆ ಮೊದಲು ಪರಿಚಯವಾದ ಲೋಹ ಯಾವುದು ಅಂತಂದರೆ ಅದು ಚಿನ್ನ ಆಗಿರ್ತದೆ. ಆದರೆ ಇದು ಗಟ್ಟಿಯಾದ ವಸ್ತು ಆಗಿರಲ್ಲ, ಗಟ್ಟಿಯಾದ ಲೋಹವಾಗಿರಲ್ಲ. ಸೊ ಹಾಗಾಗಿ ಮಾನವ ಉಪಕರಣ ತಯಾರಿಕೆಗಾಗಿ ಬಳಕೆ ಮಾಡಿದ ಮೊದಲ ಲೋಹ ಯಾವುದು ಅಂತಂದರೆ ತಾಮ್ರ ಅಂತಂದು ನಾವು ಯೂಶ್ವಲಿ ಕರಿತೀವಿ ನೋಡಿ. ಓಕೆ, ಲೋಹ ಯುಗವನ್ನು ನಾವು ಎರಡು ಭಾಗವಾಗಿ ವಿಂಗಡಣೆ ಮಾಡ್ತೀವಿ. ಒಂದು ತಾಮ್ರ ಶಿಲಾಯುಗ ಅಥವಾ ಚಾಲ್ಕೋಲಿಥಿಕ್ ಯುಗ, ಅಥವಾ ಎರಡನೇದು ಕಬ್ಬಿಣ ಯುಗ. ಸೊ ತಾಮ್ರ ಶಿಲಾಯುಗವನ್ನು ನೋಡೋಣ. ತಾಮ್ರ ಶಿಲಾಯುಗದಲ್ಲಿ ಮಾನವನು ಕಲ್ಲಿನ ಆಯುಧಗಳ ಜೊತೆಗೆ ತಾಮ್ರದ ಆಯುಧಗಳನ್ನು ಬಳಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇದಕ್ಕೆ ನಾವು ತಾಮ್ರ ಶಿಲಾ ಸಂಸ್ಕೃತಿ ಯುಗ ಅಂತಂದು ಕರಿತೀವಿ. ತಾಮ್ರ ಯುಗದ ಮಾನವನು ಜೀವನಕ್ಕೆ ಅಗತ್ಯವಾದ ಕೃಷಿ, ಪಶುಸಂಗೋಪನೆ, ಬೇಟೆ ಮತ್ತು ಮೀನು ಹಿಡಿಯೋದನ್ನು ಇವುಗಳ ಒಳಗೊಂಡ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಇವನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಈ ಯುಗದ ಬಾರ್ಲಿ, ಗೋಧಿ, ಜೋಳ ಬೆಳೀತಾ ಇದ್ರು. ಎಲ್ಲಿ? ತಾಮ್ರ ಯುಗದಲ್ಲಿ ಬಾರ್ಲಿ, ಗೋಧಿ, ಜೋಳ ಅನ್ನ ಹೆಚ್ಚಾಗಿ ಬೆಳೀತಾ ಇದ್ರು. ಇಲ್ಲಿನ ಜನರು ಹಸಿ ಇಟ್ಟಿಗೆಗಳಿಂದ ಮನೆಗಳನ್ನು ಕಟ್ತಾ ಇದ್ರು. ಇವರು ಒಂದು ಹೊಸ ಆವಿಷ್ಕಾರವನ್ನು ಮಾಡ್ತಾರೆ ನೋಡಿ. ತಾಮ್ರದ ಜೊತೆಗೆ ತವರವನ್ನು ಸೇರಿಸಿದ ಕಂಚನ್ನು ಇವರು ಕಂಡುಹಿಡಿತಾರೆ ನೋಡಿ. ಏನು? ತಾಮ್ರದ ಜೊತೆಗೆ ತವರವನ್ನು ಸೇರಿಸಿ ಕಂಚನ್ನು ಕಂಡು ಹಿಡಿದ್ರು. ಸೊ ಇವ್ರದ್ದು ಪ್ರಮುಖವಾಗಿರ್ತಕ್ಕಂಥ ನೆಲೆಗಳು ಯಾವ್ಯಾವು ಅಂತಂದರೆ ಕರ್ನಾಟಕದ ಬ್ರಹ್ಮಗಿರಿ, ಬನಹಳ್ಳಿ, ಹಳ್ಳೂರು, ಮಹಾರಾಷ್ಟ್ರದ ಜಾರ್ವೆ, ದೈಮಾಬಾದ, ಇನಾಮ್ಗಮ, ಉತ್ತರ ಪ್ರದೇಶದ ಅಲಹಾಬಾದ, ಬಿಹಾರದ ಪಾಟ್ನಾ, ಕರ್ನಾಟಕದ ತೆರದಾಳ, ಬಾಗಲಕೋಟೆ. ಈ ತೆರದಾಳ ಮತ್ತು ಹಳ್ಳಿಂಗಳಿ ಎರಡು ಬಾಗಲಕೋಟೆಯಲ್ಲಿ ಕಂಡು ಬರ್ತವೆ. ಗುಜರಾತ್ನ ರಂಗಪುರ. ಇದು ತಾಮ್ರ ಯುಗಕ್ಕೆ ಸಂಬಂಧಪಟ್ಟಂತಹ ನೆಲೆಗಳು ಆಗಿರ್ತವೆ. ಈ ವಿಡಿಯೋ ಎಷ್ಟೊಂದು ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಒಂದು ಮ್ಯಾರಥಾನ್ ಸೆಷನ್ ಆಗಿರ್ತದೆ. ಸೊ ನಿಮಗೆ ರಿವಿಷನ್ಗಾಗಿ ಇದು ತುಂಬ ಹೆಲ್ಪ್ ಆಗಲಿ ಅಂತಂದು ನಾನು ಈ ಒಂದು ಸೆಷನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟು ಕಬ್ಬಿಣ ಯುಗ. ಇದು 3500 ವರ್ಷ ಹಿಂದೆ ನಾವು ನೋಡ್ತೀವಿ. ಅಂತರಂಜಿ ಕೇರ್ ಎಂಬ ಸ್ಥಳದಲ್ಲಿ ಕಬ್ಬಿಣ ಯುಗ ಆರಂಭದ ಕಾಲ ಉಪಕರಣಗಳು ಲಭ್ಯವಾಗ್ತವೆ. ಈ ಅಂತರಂಜಿ ಕೇರ್ ಎಂಬ ಸ್ಥಳದಲ್ಲಿ ಕಬ್ಬಿಣದ ಯುಗದ ಆರಂಭದ ಕಾಲದ ಉಪಕರಣಗಳು ಅಲ್ಲಿ ನಮಗೆ ಲಭ್ಯವಾಗ್ತವೆ. ಇದನ್ನು ಬೃಹತ್ ಶಿಲಾಯುಗ ಅಂತಲೂ ನಾವು ಕರಿತೀವಿ ನೋಡಿ. ಈ ಕಬ್ಬಿಣ ಯುಗನ ಬೃಹತ್ ಶಿಲಾಯುಗ ಅಂತಲೂ ನಾವು ಕರಿತೀವಿ. ಇದರ ಪ್ರಮುಖ ನೆಲೆಗಳು ಎಲ್ಲೆಲ್ಲಂತಂದರೆ ತಮಿಳುನಾಡಿನ ಪೆರಂಬದೂರು, ಆದಿಚನೆಲ್ಲೂರು, ತಲ್ಲಿಚೇರ, ಪಾಕಿಸ್ತಾನದ ಪೇಶಾವರ, ಕರ್ನಾಟಕದ ಬ್ರಹ್ಮಗಿರಿ, ಟಿ ನರಸೀಪುರ, ಮಸ್ಕಿ, ಸಾವನದುರ್ಗ, ಸನ್ನತಿ, ಹಳ್ಳೂರು, ಹಿರೇಬೆಣಕಲ್ಲು, ಪಾಂಡವರ ದಿಬ್ಬ ಅಥವಾ ದಿಣ್ಣೆ ಅಂತಂದು ಕರಿತೀವಿ. ಓಕೆ, ಇದು ಕಬ್ಬಿಣ ಯುಗದ ಆಯಿತು. ಸೊ ಪ್ರಮುಖವಾಗಿ ವಿಶೇಷಾಂಶಗಳು ನಾವು ಏನು ನೆನಪಿಟ್ಕೋಬೇಕು ಅಂತಂದರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಈ ಹತ್ತಿರಮ ಪಕ್ಕಂ ಇದು ತಮಿಳುನಾಡಿನಲ್ಲಿ ಕಂಡು ಬರ್ತದೆ ಪ್ಯಾಲಿಯೋಲಿಥಿಕ್ಗೆ ಕಾಲಕ್ಕೆ. ಸೊ ಇದನ್ನು 1863ರಲ್ಲಿ ವಿಲಿಯಂ ಕಿಂಗ್ ಮತ್ತು ರಾಬರ್ಟ್ ಬ್ರೂಸ್ಫ್ರೂಟ್ ಅವರು ಕಂಡುಹಿಡಿದರು. ನೆಕ್ಸ್ಟ್ ಎರಡನೇದು ಬಾಗೂರು. ಇದು ಮಧ್ಯಶಿಲಾಯುಗದ ಆಗಿರ್ತದೆ. ಇಲ್ಲಿ ಮೆಸೊಲಿಥಿಕ್ ಯುಗದ 5 ಮಾನವ ಅಸ್ಥಿಪಂಜರಗಳನ್ನು ಯೋಜಿತ ರೀತಿಯಲ್ಲಿ ಸಮಾಧಿ ಮಾಡಲಾಗಿದೆ. 2 ಪಾಯಿಂಟ್ ನೆನಪಿಟ್ಕೊಳ್ಳಿ ಸಾಕು. ಓಕೆ, ಸೊ ಮೊದಲನೇದಾಗಿ ಇದು ಮಧ್ಯಶಿಲಾಯುಗದ್ದು ಬಾಗೂರು. ಇಲ್ಲಿ 5 ಮಾನವ ಅಸ್ಥಿಪಂಜರಗಳನ್ನು ಯೋಜಿತ ರೀತಿಯಲ್ಲಿ ಸಮಾಧಿ ಮಾಡಲಾಗಿರ್ತದೆ. ನೆಕ್ಸ್ಟು ಲೋಟೇಶ್ವರ. ಇದು ಕೂಡ ಮಧ್ಯಶಿಲಾಯುಗದ್ದು 2009ರಲ್ಲಿ ಉತ್ಖನನ ಮಾಡಲಾಗಿದೆ. ಇಲ್ಲಿ ಕುರಿ, ಮೇಕೆ, ಹಂದಿ ಮೂಳೆಗಳು ದೊರೆತಿರ್ತವೆ. ಎಲ್ಲಿ? ಲೋಟೇಶ್ವರದಲ್ಲಿ. ಸೊ ನೆಕ್ಸ್ಟ್ ಭೀಮ್ಬೆಟ್ಕ. ಇದು ಮಧ್ಯಪ್ರದೇಶದಲ್ಲಿ ಇರ್ತದೆ. 1957 1958ರಲ್ಲಿ ಉಜ್ಜಯಿನಿಯ ವಿಕ್ರಮ ವಿಶ್ವವಿದ್ಯಾಲಯದಲ್ಲಿ ವಿಷ್ಣು ವಾಕಂಕರ್ ಅವರು ಪತ್ತೆ ಹಚ್ಚಿರ್ತಾರೆ ನೋಡಿ. ಯಾವುದು? ಈ ಭೀಮ್ಬೆಟ್ಕ ಮಧ್ಯಪ್ರದೇಶದಲ್ಲಿ ಕಂಡುಬರ್ತವೆ. ಇಲ್ಲಿ ಕಲ್ಲಿನ ಮೇಲೆ ವರ್ಣಚಿತ್ರಗಳನ್ನು ಕಂಡು ಬರ್ತವೆ. ಸೊ ಹೆಚ್ಚಿನ ಪ್ರಾಚೀನ ದೃಶ್ಯಗಳು ಸಾಮಾನ್ಯ ಮೆಸೊಲಿಥಿಕ್ ಅವಧಿಗೆ ಸೇರಿರ್ತವೆ. ಇಲ್ಲಿ ಬಿಳಿ, ಕೆಂಪು ಬಣ್ಣದ ಮತ್ತು ಹಳದಿ, ಹಸಿರು ಬಣ್ಣದ ಕಲರನ್ನು ಬಳಸಿರ್ತಾರೆ. ಕ್ಲಿಯರ್ ಆಯ್ತಾ? ಸೊ ನೆಕ್ಸ್ಟು ಕಾಶ್ಮೀರದ ಬುರ್ಜೋಮ್. ಇದು ಬುರ್ಜೋಮು ಕಾಶ್ಮೀರದ ಜೀಲಂ ವ್ಯಾಲಿಯಲ್ಲಿ ಕಂಡು ಬರ್ತದೆ. ಇದು ನವಶಿಲಾಯುಗದ ತಾಣ. ಈ ಬುರ್ಜೋಮು ನವಶಿಲಾಯುಗದ ತಾಣ ಕಾಶ್ಮೀರದಲ್ಲಿ ಕಂಡು ಬರ್ತದೆ. ಆಶ್ಮೌಂಡ್ ಬೂದಿ ಕುರುಹಗಳು ಇಲ್ಲಿ ಕಂಡು ಬರ್ತವೆ. ಸಾಕು ನಾಯಿಯನ್ನು ಮನುಷ್ಯನೊಂದಿಗೆ ದಹನ ಮಾಡಿದ ಪುರಾವೆಗಳು ಇಲ್ಲಿ ದೊರೆತಿರ್ತಾವೆ ನೋಡಿ. ಇವು 4 ಪಾಯಿಂಟು ನೀವು ನೆನಪು ಇಟ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ನವಶಿಲಾಯುಗದ ಕರ್ನಾಟಕದ ತಾಣಗಳು. ಈ ಸಂಗನಕಲ್ಲು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇದನ್ನು ಸಂಶೋಧನೆ ಮಾಡಿದ್ರು ಸುಬ್ಬರಾವ. ಇಲ್ಲಿ ಬೂದಿ ದಿಬ್ಬಗಳು ಕಂಡು ಬರ್ತವೆ. ಆಶ್ ಮೌಂಟ್ಸ್ಗಳು ಇಲ್ಲಿ ಸಂಗನಕಲ್ಲಿನಲ್ಲಿ ಕಂಡು ಬರ್ತವೆ ನೋಡಿ.
ಸಂಗನಕಲ್ಲು ಬಳ್ಳಾರಿ ಜಿಲ್ಲೆಯಲ್ಲಿದೆ. ಸಂಶೋಧನೆ ಮಾಡಿದವರು ಸುಬ್ಬರಾವ. ಇಲ್ಲಿ ಆಶ್ ಮೌಂಟ್ಸ್ ಬೂದಿ ದಿಬ್ಬಗಳು ಕಂಡುಬಂದಿವೆ. ತೆಕ್ಕಲಕೋಟೆ ಕರ್ನಾಟಕ ಬಳ್ಳಾರಿ ಜಿಲ್ಲೆಯಲ್ಲಿದೆ, ಸಿರುಗುಪ್ಪ ತಾಲೂಕಿನಲ್ಲಿ. ಸಂಶೋಧನೆ ನಾಗರಾಜ ರಾವ್ರವರು ಮಾಡ್ಯಾರ. ಇಲ್ಲಿ ಬಣ್ಣ ಬಣ್ಣದ ರಾಕ್ ಶೆಲ್ಟರ್ಗಳು ಕಂಡುಬಂದವ. ತೆಕ್ಕಲಕೋಟೆ, ಸಂಗನಕಲ್ಲು, ತೆಕ್ಕಲಕೋಟೆ, ಕುಪ್ಪಗಳ 3 ಜಿಲ್ಲೆಗಳು ಬಳ್ಳಾರಿಯಲ್ಲಿ ಕಂಡುಬರ್ತವ. ಸಂಶೋಧನೆ ಮಾಡಿದವರು ಅಷ್ಟೇ ಡಿಫ್ರೆಂಟ್ ಆಗಿರ್ತಾರೆ. ಕುಪ್ಪಗಲ್ ಇದು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿದೆ. ಈ ಸ್ಥಳವನ್ನು ಸುಬ್ಬರಾವ್ ಗಾರ್ಡನ್ ಪಾದಯ್ಯ ಪತ್ತೆ ಹಚ್ಚಿದರು. ಇಲ್ಲಿಯೂ ಕೂಡ ಬಂಡೆ ಚಿತ್ರಕಲೆ ಬೂದಿ ದಿಬ್ಬಗಳು ಕಂಡು ಬರ್ತವೆ. ಇಲ್ಲಿಯೂ ಕೂಡ ಆಶ್ ಮೌಂಟ್ಸ್ ಮತ್ತು ಬಂಡೆ ಮೇಲೆ ಚಿತ್ರಗಳನ್ನು ಇಳಿಸಿರ್ತಕ್ಕಂಥದ್ದು ಕಂಡು ಬರ್ತವೆ. ಇದು ನವಶಿಲಾಯುಗದ ಕರ್ನಾಟಕದ ಪ್ರಮುಖ ತಾಣಗಳು ಆಗಿರ್ತವೆ ನೋಡಿ. ಇದಿಷ್ಟು ಈ ನಮ್ಮ ಆರ್ ಮಂಜುನಾಥ್ ಸರ್ ಅವರು ಬರೆದಿರ್ತಕ್ಕಂಥ ಮೊದಲನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯನ ಆಯಿತು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ, ಸಿಂಧೂ ಬಯಲಿನ ನಾಗರಿಕತೆ 3ನೇ ಅಧ್ಯಾಯನ ಬಗ್ಗೆ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗಳು UPSC, KAS, PSI, PC, STA, FD ಎನ್ನೇ ಥರ ಹಲವಾರು ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ. ಕೇವಲ 1 ಬಾರಿ ಈ ವಿಡಿಯೋನ ಕಣ್ಮುಚ್ಚಿ ಕೇಳಿ, ನಿಮಗೆ ರೀಕಾಲ್ ಆಗುತ್ತೆ, ರಿವಿಷನ್ಗೂ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮತ್ತು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.